ಇದೇ 5 ವರ್ಷದ ಹಿಂದೆ ಚೀನಾದ ಮಹಾಮಾರಿ ಕೊರೋನಾ ಇಡೀ ವಿಶ್ವವನ್ನ ಸ್ತಬ್ಧ ಮಾಡಿತ್ತು. ಈಗ ಅದೇ ಚೀನಾದಲ್ಲಿ ಮತ್ತೊಂದು ವೈರಸ್ ಅಬ್ಬರಿಸ್ತಾ ಇದೆ. HMPV ಸೋಂಕಿನಿಂದ ಚೀನಾದ ಜನರು ಕಂಗಾಲಾಗಿ ಹೋಗಿದ್ದಾರೆ. ವೇಗವಾಗಿ ಹಬ್ಬುತ್ತಿರುವ ರೆನೋ ವೈರಸ್ ಮಹಾಮಾರಿ 14 ವರ್ಷದ ಒಳಗಿನ ಮಕ್ಕಳನ್ನ ಇದು ಕಾಡುತ್ತಿದೆ. ಈ ವೈರಸ್ ಸೋಂಕು ಚೀನಾದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ ಅನ್ನುವ ಆತಂಕಕಾರಿ ವಿಚಾರ ಎಲ್ಲರನ್ನೂ ಕೂಡ ದಿಗಿಲುಗೊಳಿಸಿದೆ. ಚೀನಾದಲ್ಲಿ ಆರೋಗ್ಯ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆಗಿದೆ. HMPV ವೈರಸ್ನಿಂದ ಭಯ ಬೇಡ ಅಂಥೇಳಿ ಭಾರತ ಸರ್ಕಾರ ಹೇಳಿದ್ರು ಕೂಡ ಈ ಹಿಂದೆಯೂ ಕೂಡ ಕೋವಿಡ್ ಆದಾಗಲೂ ಕೂಡ ಇದೇ ರೀತಿಯ ಆತಂಕ ಇತ್ತು. ವೈರಸ್ ವಿಚಾರದಲ್ಲಿ ಚೀನಾ ಕಳ್ಳಾಟವನ್ನು ಆಡ್ತಾ ಇದೆಯಾ? ಇದೇ 5 ವರ್ಷದ ಹಿಂದೆ ಕೊರೋನಾ ವೈರಸ್ ಇಡೀ ದೇಶದಾದ್ಯಂತ ಹಬ್ಬಿತ್ತು. ಆಗಲೂ ಕೂಡ ಅದನ್ನು ಮುಚ್ಚಿಡೋ ಪ್ರಯತ್ನವನ್ನ ಚೀನಾ ಮಾಡಿತ್ತು. ಈಗ ಅದೇ ರೀತಿಯ ಕಳ್ಳಾಟವನ್ನ ಚೀನಾ ಆಡ್ತಿದ್ಯಾ? ಆಗಿರೋದು ಒಂದು, ನಿಜ ವಿಚಾರ ಮತ್ತೊಂದು. ಹಂಗಾದ್ರೆ ವಿಶ್ವದ ಎದುರು ಎಲ್ಲವನ್ನೂ ಕೂಡ ಮರೆಮಾಚ್ತಾ ಇದೆಯಾ ಚೀನಾ? ಚೀನಾದಿಂದಲೇ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ಶಾಂಘೈನಲ್ಲಿರುವ ಕನ್ನಡಿಗರು ಕೆಲವೇ ಕ್ಷಣದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಬರ್ತಾರೆ. ಚೀನಾದಲ್ಲಿ ಪರಿಸ್ಥಿತಿ ಹೇಗಿದೆ? ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆದ ನಂತರ ಚೀನಾದಲ್ಲಿ ಏನೇನು ಆಗ್ತಾ ಇದೆ? ಈ ವೈರಸ್ ಎಷ್ಟು ಮಾರಕವಾಗಿದೆ ಚೀನಾದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ಶಾಂಘೈನಿಂದಲೇ, ಚೀನಾದ ಶಾಂಘೈನಿಂದ ಶಶಿ ಶಿರಗುಪ್ಪ ಅವರು ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿ ಅವರೇ. ನಮಸ್ಕಾರ ಸರ್. ಒಂದು ಸ್ಮಾಲ್ ಕರೆಕ್ಷನ್, ನಾನು ಶಾಂಘೈಲಿಲ್ಲ, ನಾನು ಇರೋದು ಶೆಂಜನ್. ಅದು ಸೌತ್ ಚೈನಾದಲ್ಲಿ ಬರುತ್ತೆ, ಹಾಂಗ್ಕಾಂಗ್ ಪಕ್ಕದಲ್ಲೇ ಇರೋದು. ಈಗ ಹೌದು, ಅದು ತುಂಬಾ ಹೈಟೆಕ್ ಸಿಟಿ ಇದು. ಕರೆಕ್ಟ್. ಶಶಿ ಅವರೇ, ಹೇಗಿದ್ದೀರಿ ತಾವು? ನಾವು ಫುಲ್ ಚೆನ್ನಾಗಿದ್ದೀವಿ ಸರ್. ಎಲ್ಲ ಅಟ್ಮಾಸ್ಫಿಯರ್ ನಾರ್ಮಲ್ ಆಗಿದೆ. ನೀವು ನ್ಯೂಸ್ ಹೇಳಿದ್ರೆ ನಗು ಬರ್ತಾ ಇದೆ ಸರ್. ನೀವು ಏನಕ್ಕೆ ಆತರ ನೀವು ಹೇಳೋದು ರೀತಿ ನೋಡಿದ್ರೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ನಾರ್ಮಲ್ ಆಗಿದೆ. ಒಂದು ಭಯ ಇದೆ. ಕೋವಿಡ್ ಟೈಮ್ ಅಲ್ಲೂ ಕೂಡ ಹಿಂಗೆ ಆಗಿತ್ತು. ಅದೇ ರೀತಿ ನಾವು ನಗಾಡ್ತಿದ್ವಿ, ಅಲ್ಲಿ ಹಿಂಗ ಆಗ್ತಿದೆ ಅಂತ ಹೇಳಿ ಭಾರತದವ್ರು ನಗಾಡ್ತಿದ್ವಿ. ಆ ನಂತರ ಇಡೀ ವಿಶ್ವಕ್ಕಿದು ಹಬ್ಬಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡ್ರು. ಹಂಗಾಗಿತ್ತು ಪರಿಸ್ಥಿತಿ. ಶಶಿಯರ ಹೋಗ್ಲಿ, ಹೇಗಿದೆ ಈಗ ಅಲ್ಲಿ? ಆರೋಗ್ಯ ಎಮರ್ಜೆನ್ಸಿ ಏನಾದ್ರೂ ಜಾರಿಯಾಗಿದೆಯಾ ಚೀನಾದಲ್ಲಿ? ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದಾರೆ, ಅವರು ಸ್ಕೂಲ್ ಹೋಗ್ತಾರೆ. ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನೋ ಪರಿಸ್ಥಿತಿ ಬಂದ್ರೆ, ಈ ತರ ಏನೋ ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲ್ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆಪ್ ಇದೆ. ಸೊ ಅದ್ರಲ್ಲಿ ನಮ್ಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಈಗ ಚೀನಾದಲ್ಲಿ ಈ HMPV ವೈರಸ್ ವೈರಲ್ ಆಗ್ತಿರೋದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ಮಾಹಿತಿ ಅಂತಲ್ಲ, ಇಲ್ಲಿ ಆ ತರ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸ್, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ನೀವು ಮೀಡಿಯಾದವ್ರದ್ದು ಏನಕ್ಕೆ ಆತರ ಕ್ರಿಯೇಟ್ ಮಾಡ್ತೀರಾ? ಈಗ ನೋಡಿ, ಮೀಡಿಯಾ ಅನ್ನೋದಕ್ಕಿಂತ ದೇಶದ ಆರೋಗ್ಯ ಸಚಿವಾಲಯದಿಂದ ಇಂಥದ್ದೊಂದು ವಿಚಾರ ಹೊರ ಬಂದಿದೆ. ಹಾಗಾದ್ರೆ ಚೀನಾ ಈ ವೈರಸ್ ಹರಡ್ತಿರೋದನ್ನ ಮುಚ್ಚಿಡ್ತಾ ಇದೆಯಾ ಹೇಗೆ ಅಂತ? ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th ಗ್ರೇಡ್ ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ಆಮೇಲೆ ಸೋಷಿಯಲ್ ಗ್ಯಾದರಿಂಗ್, ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನು ಇಲ್ಲ. ಶಶಿ ಅವರೇ, ತಾವು ಕೋವಿಡ್ ಸಮಯದಲ್ಲಿ ಚೀನಾದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಆಗಿತ್ತು. ಚೀನಾ ಸಂಪೂರ್ಣವಾಗಿ ಕೆಲ ನಗರಗಳಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸಿತ್ತು. ಅಂತ ಸಮಯದಲ್ಲಿ ತಾವು ಭಾರತದಲ್ಲಿದ್ರ, ಚೀನಾದಲ್ಲಿದ್ರ? ನಾನು ಚೀನಾದಲ್ಲೇ ಇದ್ದೆ ನಾನು. ಆಗ ಹೆಂಗಿತ್ತು ಪರಿಸ್ಥಿತಿ?
ಆವಾಗ ಕೋವಿಡ್ ಅಲ್ಲಿ ಲಾಕ್ಡೌನ್ ಇತ್ತು. ಆಮೇಲೆ ನಾವು ದಿನ ಸ್ವಾಬ್ ಟೆಸ್ಟ್ ಮಾಡಿಸ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಅದೆಲ್ಲ ಇತ್ತು. ತುಂಬಾ ಸ್ಟ್ರಿಕ್ಟ್ ಆಗೇ ಇತ್ತು ಅವಾಗೆಲ್ಲ. ಆಮೇಲೆ ಬೇರೆ ಕಂಟ್ರಿಯಿಂದ ಬಂದವ್ರಿಗೆಲ್ಲ 21 days 14 days 7 days ಆ ತರ ಕ್ವಾರಂಟೈನ್ ಇರಬೇಕಾಯ್ತು, ಅದೆಲ್ಲ ಇತ್ತು. ಆಮೇಲೆ ನಾವು ಬೇರೆ ಏರಿಯಾಗೆ ಹೋಗಂಗಿಲ್ಲ. ಇದೇ ಸಿಟಿಯಲ್ಲಿದ್ರು ನಾವು ಪಕ್ಕದ ಏರಿಯಾದಲ್ಲೇ ಹೋಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ವಿಜಯನಗರದವರು ಜಯನಗರ ಹೋಗಂಗಿಲ್ಲ, ಜಯನಗರದವರು ವಿಜಯನಗರ ಬರೋಂಗಿಲ್ಲ. ಆ ತರ ಎಲ್ಲ ಲಾಕ್ಡೌನ್ ರಿಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಶಶಿ ಅವರೇ, ಈಗ ಇಲ್ಲಿ ಟಾಕ್ ಏನಂತ ಹೇಳಿದ್ರೆ ನಮ್ಮ ಗಣಿಗ ರವಿ ಅವರು ಮಾನ್ಯ ಶಾಸಕರು ಹೇಳ್ತಾರೆ, ಚೀನಾದಲ್ಲಿ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ, ಮಕ್ಕಳ ಬೆಡ್ ಎಲ್ಲ ಭರ್ತಿಯಾಗಿದೆ, ಚೀನಾದಲ್ಲಿ ಇಂಥದ್ದೊಂದು ವೈರಲ್ ಫೀವರ್ ಹರಡ್ತಾ ಇದೆ ಅನ್ನೋದು ಆತಂಕ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿದ್ದಾವೆ. ತಾವು ನ್ಯೂಸ್ ಚಾನಲ್, ಚೀನಾ ನ್ಯೂಸ್ ಚಾನಲ್ಗಳನ್ನು ನೋಡ್ದಂಗೆ ಆ ರೀತಿ ಸುದ್ದಿಗಳು ತಮ್ಮ ಕಿವಿಗೆ ಕಣ್ಣಿಗೆ ಬಿದ್ದಿದೆಯಾ ಹೇಗೆ? ಇಲ್ಲ, ನೋ, ಬಿದ್ದಿಲ್ಲ. ಇವಾಗ ನಾನು ಇನ್ಫ್ಯಾಕ್ಟ್ ಸ್ಪೆಷಲ್ ನಾನು ಇವತ್ತು ಬೆಳಿಗ್ಗೆ ಚೈನಾ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ತೋರ್ಸೋಕೆ ನಿಜ ಏನನ್ನೋದು. ಆ ಥರ ಏನೂ ಇಲ್ಲ. ಆಮೇಲೆ ಕೆಲವು ನ್ಯೂಸ್ ಚಾನಲ್ ಎಲ್ಲ ನೋಡಿದೆ, ಆಂಬ್ಯುಲೆನ್ಸ್ಗಳ ಪರದಾಟ, ಡಾಕ್ಟರ್ಗಳ ಪರದಾಟ, ಹೆಣಗಳ ಶವಾಗಿ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಅದು ಏನು ನಾನು ಆ ದೃಶ್ಯ ನೋಡಿದೆ. ನಾನು ಇನ್ಫ್ಯಾಕ್ಟ್ ಹೋಗಿದ್ದು ಒಂದು ದೊಡ್ಡ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟು ನಾನು ಸ್ಪೆಷಲ್ ವಿಡಿಯೋ ಮಾಡಿದ್ದು ನಾನು. ಯಾಕೆ ಶಶಿ ಅವರು, ಯಾಕೆ ಚೀನಾ ವೈರಸ್ಸು ಹರಡ್ತಾ ಇದೆ, ಈ ರೀತಿ ಸುದ್ದಿ ಯಾಕೆ ಪದೇ ಪದೇ ಇಂಥ ಚರ್ಚೆಗಳು ಬರುತ್ತೆ, ಇಂಥ ವಿಚಾರಗಳು, ಚೀನಾದಿಂದ ಭಾರತಕ್ಕೆ ಆತಂಕ ಅನ್ನೋದು ಯಾಕೆ ಅಂತ ಶಶಿ ಅವರೇ? ಅದು ನಂಗೆ ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ. ಅದು ಏನಕ್ಕೆ ಬರ್ತಾ ಇದೆ, ಏನಕ್ಕೆ ಅದನ್ನ ನ್ಯೂಸ್ ಹಬ್ಬಿಸ್ತಾ ಇದೆ ಗೊತ್ತಿಲ್ಲ. ಇನ್ನೊಂದು, ನೀವು ಬೇಜಾರು ಮಾಡ್ಕೋಬೇಡಿ, ಈಗ TRPಗೋಸ್ಕರ ಈ ತರ ಮಾಡ್ತಾ ಇದಾರ ಅಂತ ನೋಡಿ. TRP ಅನ್ನೋದಕ್ಕಿಂತ ಜನರ ಆರೋಗ್ಯ ಬಹಳ ಮುಖ್ಯ ನಮ್ಗೆ. ನಾವು ಕೊರೋನಾ ಟೈಮಲ್ಲಿ TRP ಅಂತ ಹೋಗಿದ್ದಿದ್ರೆ ಇಂಥ ದೊಡ್ಡ ದುರಂತ ಎಲ್ಲ ನೋಡಿ, ಎಷ್ಟು ಜನ ಕ್ವಾರಂಟೈನ್ ಆದ್ರು, ಎಷ್ಟು ಜನ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡ್ರು, ಎಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ರಿಂದಾಗಿ ಎಷ್ಟು ಜೀವ ಉಳಿತು. TRP ಅನ್ನೋ ಪ್ರಶ್ನೆ ಬರೋದಿಲ್ಲ ಆರೋಗ್ಯದ ವಿಚಾರ ಬಂದಾಗ. ಶಶಿ ಅವರೇ, ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್. ಆಮೇಲೆ ಇನ್ನೊಂದು ನಾನೇನಂದ್ರೆ, ನಾನು ತುಂಬಾ ನ್ಯೂಸ್ ಎಲ್ಲ ನೋಡಿದೆ ನಾನು, ಮೀಡಿಯಾಗಳು. ತಾವು ಮಾತಾಡಿ ಹಿಂಗಿದೆ ಅಂತ ಹೇಳೋದು ಬಹಳ ಉತ್ತಮವಾದದ್ದು. ಅಥವಾ ಒಂದು ವಿಚಾರ ಜನಕ್ಕೆ ತಲುಪಿದೆ ನೋಡಿ, ಹಿಂಗಿಲ್ಲ ಅನ್ನೋ ಪರಿಸ್ಥಿತಿ ಗೊತ್ತಾಗಿದೆ, ಅದಕ್ಕೋಸ್ಕರ ನಿಮ್ಮನ್ನ ನಾವು ಲೈವ್ ತಗೊಂಡು ನೋಡಿ ನೀವಿರುವಂತ ಜಾಗದಲ್ಲಿ ಹಿಂಗಿದೆ, ಆಸ್ಪತ್ರೆಯಲ್ಲಿ ಹೋದ್ರಿ ಅಂತ ಹೇಳಿದ್ರಿ ನೀವು. ಬಹಳ ಉತ್ತಮ ವಿಚಾರ. ಮತ್ತೆ ಜನ ಭಯ ಪಡೋದು ಬೇಡ ಅನ್ನೋ ವಿಚಾರ ನೋಡಿ. ನಾವೀಗ ನಿಮ್ಗೆ ಹೇಳಿಲ್ಲ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಆ ಆತಂಕದಲ್ಲೇ ಇರ್ತಾ ಇದ್ರು ಅಲ್ವಾ? ಅದಕ್ಕೆ ನಾನು ಅದೇ ಕರೆಕ್ಟ್ ಸರ್, ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ನಾನು. ಇನ್ನೊಂದು ವಿಷಯ ನಿಮಗೆ ಏನ್ ಹೇಳ್ಬೇಕಂದ್ರೆ, ನಿಮಗೆ ಓವರ್ ಆಲ್ ಮೀಡಿಯಾ, ನೀವು ಅಷ್ಟೇ ಅಲ್ಲ, ಎಲ್ಲ ಮೀಡಿಯಾದವ್ರಿಗೆ ನಂದು ಏನ್ ಮೆಸೇಜ್ ಅಂದ್ರೆ, ಅನ್ವೆರಿಫೈಡ್ ವಿಡಿಯೋ ಅಂತ ನೀವು ತೋರಿಸ್ತೀರಾ, ಅದು ಸ್ಟಾಪ್ ಮಾಡಿ. ಅದನ್ನ ತೋರಿಸಬಾರ್ದು. ನೀವು ವೆರಿಫೈ ಮಾಡಿ ತೋರಿಸಿ ವಿಡಿಯೋಗಳನ್ನ. ಯಾವ್ದೋ ಒಂದು ಹಳೆ ವಿಡಿಯೋನ, ಯಾವ್ದೋ ಹಾಸ್ಪಿಟಲ್ ಯಾವ್ದೋ ಹಳೆ ವಿಡಿಯೋ ತೋರಿಸ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಇದು ಅನ್ವೆರಿಫೈಡ್ ಅಂತ ನೀವು ಮೂಲೆಯಲ್ಲಿ ಚಿಕ್ಕದಾಗಿ ಬರ್ದಿರ್ತಾರೆ ಅನ್ವೆರಿಫೈಡ್ ಅಂತ, ಅದನ್ನ ನೀವು ಸ್ಟಾಪ್ ಮಾಡ್ಬೇಕು ಸರ್. ಅದು ನಮ್ಮ ಮಾಧ್ಯಮದಲ್ಲಿ, ರಿಪಬ್ಲಿಕ್ ಕನ್ನಡದಲ್ಲಿ ಆ ರೀತಿ ಆಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶಶಿ ಶಿರಗುಪ್ಪಿ. ಇದೇ 5 ವರ್ಷದ ಹಿಂದೆ ಚೀನಾದ ಮಹಾಮಾರಿ ಕೊರೋನಾ ಇಡೀ ವಿಶ್ವವನ್ನ ಸ್ತಬ್ಧ ಮಾಡಿತ್ತು. ಈಗ ಅದೇ ಚೀನಾದಲ್ಲಿ ಮತ್ತೊಂದು ವೈರಸ್ ಅಬ್ಬರಿಸ್ತಾ ಇದೆ. HMPV ಸೋಂಕಿನಿಂದ ಚೀನಾದ ಜನರು ಕಂಗಾಲಾಗಿ ಹೋಗಿದ್ದಾರೆ. ವೇಗವಾಗಿ ಹಬ್ಬುತ್ತಿರುವ ರೆನೋ ವೈರಸ್ ಮಹಾಮಾರಿ 14 ವರ್ಷದ ಒಳಗಿನ ಮಕ್ಕಳನ್ನ ಇದು ಕಾಡುತ್ತಿದೆ. ಈ ವೈರಸ್ ಸೋಂಕು ಚೀನಾದಲ್ಲಿ ವ್ಯಾಪಕವಾಗಿ ಹರಡುತ್ತಿದೆ ಅನ್ನುವ ಆತಂಕಕಾರಿ ವಿಚಾರ ಎಲ್ಲರನ್ನೂ ಕೂಡ ದಿಗಿಲುಬಡಿಸಿದೆ. ಚೀನಾದಲ್ಲಿ ಆರೋಗ್ಯ ಎಮರ್ಜೆನ್ಸಿ, ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆಗಿದೆ. HMPV ವೈರಸ್ನಿಂದ ಭಯ ಬೇಡ ಅಂಥೇಳಿ ಭಾರತ ಸರ್ಕಾರ ಹೇಳಿದ್ರು ಕೂಡ, ಈ ಹಿಂದೆಯೂ ಕೂಡ ಕೋವಿಡ್ ಆದಾಗಲೂ ಕೂಡ ಇದೇ ರೀತಿಯ ಆತಂಕ ಇತ್ತು. ವೈರಸ್ ವಿಚಾರದಲ್ಲಿ ಚೀನಾ ಕಳ್ಳಾಟವನ್ನು ಆಡ್ತಾ ಇದೆಯಾ? ಇದೇ 5 ವರ್ಷದ ಹಿಂದೆ ಕೊರೋನಾ ವೈರಸ್ ಇಡೀ ದೇಶದಾದ್ಯಂತ ಹಬ್ಬಿತ್ತು. ಆಗಲೂ ಕೂಡ ಅದನ್ನು ಮುಚ್ಚಿಡೋ ಪ್ರಯತ್ನವನ್ನ ಚೀನಾ ಮಾಡಿತ್ತು. ಈಗ ಅದೇ ರೀತಿಯ ಕಳ್ಳಾಟವನ್ನ ಚೀನಾ ಆಡ್ತಾ ಇದೆಯಾ? ಆಗಿರೋದು ಒಂದು, ನಿಜ ವಿಚಾರ ಮತ್ತೊಂದು. ಹಂಗಾದ್ರೆ ವಿಶ್ವದ ಎದುರು ಎಲ್ಲವನ್ನೂ ಕೂಡ ಮರೆಮಾಚ್ತಾ ಇದೆಯಾ ಚೀನಾ? ಚೀನಾದಿಂದಲೇ ರಿಪಬ್ಲಿಕ್ ಕನ್ನಡ ವರದಿಯನ್ನು ಮಾಡ್ತಾ ಇದೆ. ಶಾಂಘೈನಲ್ಲಿರುವ ಕನ್ನಡಿಗರು ಕೆಲವೇ ಕ್ಷಣದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಲೈವ್ ಬರ್ತಾರೆ. ಚೀನಾದಲ್ಲಿ ಪರಿಸ್ಥಿತಿ ಹೇಗಿದೆ? ಹೆಲ್ತ್ ಎಮರ್ಜೆನ್ಸಿ ಘೋಷಣೆ ಆದ ನಂತರ ಚೀನಾದಲ್ಲಿ ಏನೇನು ಆಗ್ತಾ ಇದೆ? ಈ ವೈರಸ್ ಎಷ್ಟು ಮಾರಕವಾಗಿದೆ ಚೀನಾದಲ್ಲಿ ಅನ್ನೋದ್ರ ಬಗ್ಗೆ ಮಾತಾಡೋದಕ್ಕೆ ಈಗ ಶಾಂಘೈನಿಂದಲೇ, ಚೀನಾದ ಶಾಂಘೈನಿಂದ ಶಶಿ ಶಿರಗುಪ್ಪ ಅವರು ನಮ್ಮ ಜೊತೆಲಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಿ ಅವರೇ.
ನಮಸ್ಕಾರ ಸರ್. ಒಂದು ಸ್ಮಾಲ್ ಕರೆಕ್ಷನ್, ನಾನು ಶಾಂಘೈಯಲ್ಲಿಲ್ಲ, ನಾನು ಇರೋದು ಶೆಂಜನ್. ಅದು ಸೌತ್ ಚೈನಾದಲ್ಲಿ ಬರುತ್ತೆ, ಹಾಂಗ್ಕಾಂಗ್ ಪಕ್ಕದಲ್ಲೇ ಇರೋದು city. ಶೆಂಜನ್ ಅಲ್ಲಿ ತುಂಬಾ ತಾವಿದ್ದೀರಿ ಈಗ. ಹೌದು, ಅದು ತುಂಬಾ ಹೈಟೆಕ್ ಸಿಟಿ ಇದು. ಕರೆಕ್ಟ್. ಶಶಿ ಅವರೇ, ಹೇಗಿದ್ದೀರಿ ತಾವು? ನಾವು ಫುಲ್ ಚೆನ್ನಾಗಿದ್ದೀವಿ ಸರ್. ಎಲ್ಲ ಅಟ್ಮಾಸ್ಫಿಯರ್ ನಾರ್ಮಲ್ ಆಗಿದೆ. ನೀವು ನ್ಯೂಸ್ ಹೇಳಿದ್ರೆ ನಂಗೆ ನಗು ಬರ್ತಾ ಇದೆ ಸರ್. ನೀವು ಯಾಕೆ? ಏನಕ್ಕೆ ಆತರ ನೀವು ಹೇಳೋದು ರೀತಿ ನೋಡಿದ್ರೆ ಆತರ ಅಟ್ಮಾಸ್ಫಿಯರೇ ಇಲ್ಲ ಇಲ್ಲಿ. ನಾರ್ಮಲ್ ಆಗಿದೆ. ಒಂದು ಭಯ ಇದೆ, ಕೋವಿಡ್ ಟೈಮ್ ಅಲ್ಲೂ ಕೂಡ ಹಿಂಗೆ ಆಗಿತ್ತು. ಅದೇ ರೀತಿ ನಾವು ನಗಾಡ್ತಿದ್ವಿ, ಅಲ್ಲಿ ಹಿಂಗ ಆಗ್ತಿದೆ ಅಂತ ಹೇಳಿ ಭಾರತದವ್ರು ನಗಾಡ್ತಿದ್ವಿ. ಆ ನಂತರ ಇಡೀ ವಿಶ್ವಕ್ಕಿದು ಹಬ್ಬಿದಾಗ ಎಲ್ಲರೂ ಬಾಯಿ ಮುಚ್ಕೊಂಡ್ರು, ಹಂಗಾಗಿತ್ತು ಪರಿಸ್ಥಿತಿ. ಶಶಿಯರ ಹೋಗ್ಲಿ, ಹೇಗಿದೆ ಈಗ ಅಲ್ಲಿ ಆರೋಗ್ಯ ಎಮರ್ಜೆನ್ಸಿ ಏನಾದ್ರೂ ಜಾರಿಯಾಗಿದೆಯಾ ಚೀನಾದಲ್ಲಿ? ನಾರ್ಮಲ್ ಇದೆ ಸರ್. ಇಲ್ಲಿ ನಾರ್ಮಲಿ ನೋಡಿ, ನನ್ನ ಮಕ್ಕಳು ಇದಾರೆ, ಅವರು ಸ್ಕೂಲ್ ಹೋಗ್ತಾರೆ. ಅವ್ರು ನೆಕ್ಸ್ಟ್ ವೀಕ್ ಅವ್ರಿಗೆ ಎಕ್ಸಾಮ್ಸ್ ಎಲ್ಲ ಇದೆ. ಈ ತರ ಏನಾದ್ರು ಪರಿಸ್ಥಿತಿ ಬಂದ್ರೆ, ಈ ತರ ಏನಾದ್ರು ಸಿಚುವೇಶನ್ ಅಥವಾ ಏನೋ ಒಂದು ಸಿಂಬೋಲ್ ಅಥವಾ ಏನೋ ಈ ತರ ಗೊತ್ತಾದ್ರೆ ಅವ್ರು ಏನ್ ಮಾಡ್ಬಿಡ್ತಾರೆ, ಫಸ್ಟ್ ಸ್ಕೂಲ್ ಮತ್ತೆ ಕಾಲೇಜ್ನ ಹಾಲಿಡೇ ಕೊಟ್ಬಿಡ್ತಾರೆ. ವರ್ಕ್ ಫ್ರಮ್ ಹೋಮ್ ಅವ್ರ ಆನ್ಲೈನ್ ಕ್ಲಾಸು, ಆಮೇಲೆ ಹೋಮ್ ಕ್ಲಾಸ್ ಅಂತ ಹಾಕ್ಬಿಡ್ತಾರೆ. ಬಟ್ ಆತರ ಏನೂ ಇಲ್ಲ ಅಲ್ಲ ಇಲ್ಲಿ. ಆಮೇಲೆ ನನ್ನ ಮಕ್ಕಳು ಹೋಗ್ತಾ ಇರೋದು ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಹೋಗ್ತಾ ಇದಾರೆ, ಪಕ್ಕ ಪಬ್ಲಿಕ್ ಸ್ಕೂಲ್ ಅಂತ ನಾನು ಹೇಳ್ಬೋದು. ಆಮೇಲೆ ಅವರು ಪ್ರತಿಯೊಂದು ಟೀಚರ್ಗೆ ನಮ್ದೆಲ್ಲ ಮೊಬೈಲ್ ನಂಬರ್ ಇರುತ್ತೆ ಅವ್ರ ಹತ್ರ. ಎವ್ರಿ ಸ್ಟೂಡೆಂಟ್ ಪೇರೆಂಟ್ಸ್ಗೆ ಅವ್ರ ಟೀಚರ್ಗೆ ನಾವು ಕನೆಕ್ಟೆಡ್ ಥ್ರೂ ದ ಮೊಬೈಲ್ ಫೋನ್ ಅವ್ರ ವಿಚಾಟ್ ಒಂದು ಆಪ್ ಇದೆ. ಸೊ ಅದ್ರಲ್ಲಿ ನಮ್ಗೆ ಮೆಸೇಜ್ ಕಳಿಸ್ಬಿಡ್ತಾರೆ, ನೋಡಿ ಈ ತರ ಏನೋ ಒಂದು ವೈರಸ್ ಏನೋ ಬರ್ತಾ ಇದೆ, ಹಾಗಾಗ್ಬಿಟ್ಟು ನೀವೆಲ್ಲೂ ಹೋಗ್ಬೇಡಿ, ಹಾಲಿಡೇಸ್ ಬೇರೆ ಬರ್ತಾ ಇದೆ, ಹಾಲಿಡೇಸ್ ಎಲ್ಲೂ ಟ್ರಾವೆಲ್ ಮಾಡಕ್ ಹೋಗ್ಬೇಡಿ ಅಲ್ಲಿ ಇಲ್ಲಿ ಅಂತ ಅವ್ರು ಅಡ್ವಾನ್ಸ್ ಆಗಿ ಮೆಸೇಜ್ ಕಳಿಸ್ಬಿಟ್ಟು ಈ ತರ ರಿಸ್ಟ್ರಿಕ್ಟ್ ಮಾಡ್ಬಿಡ್ತಾರೆ. ಈಗ ಚೀನಾದಲ್ಲಿ ಈ HMPV ವೈರಸ್ ವೈರಲ್ ಆಗ್ತಿರೋದ್ರ ಬಗ್ಗೆ ತಮಗೆ ಮಾಹಿತಿ ಇದೆಯಾ? ಮಾಹಿತಿ ಅಂತಲ್ಲ, ಇಲ್ಲಿ ಆ ತರ ಯಾರು ಮಾತಾಡ್ತಾನೆ ಇಲ್ಲ, ಆ ತರ ಏನು ಈ ತರ ನ್ಯೂಸೇ ಇಲ್ಲ ಇಲ್ಲಿ. ಇವನ್ ಮೀಡಿಯಾ ಬಿಟ್ಬಿಡಿ, ಇವನ್ ಸೋಷಿಯಲ್ ಮೀಡಿಯಾ ಅಥವಾ ನಮ್ದು ಕೊಲೀಗ್ಸ್ ಫ್ರೆಂಡ್ಸ್, ನಾವು ಸೋಷಿಯಲ್ ಗ್ಯಾದರಿಂಗ್ ಎಲ್ಲ ಹೋಗ್ತೇವಲ್ಲ, ಆಕ್ಟಿವಿಟೀಸ್, ಆಮೇಲೆ ಆತರ ಅಟ್ಮಾಸ್ಫಿಯರ್ ಇಲ್ಲ ಇಲ್ಲಿ. ನೀವು ಮೀಡಿಯಾದವ್ರದ್ದು ಏನಕ್ಕೆ ಆತರ ಕ್ರಿಯೇಟ್ ಮಾಡ್ತೀರಾ ನನಗೆ ಗೊತ್ತಾಗ್ತಾ ಇಲ್ಲ. ಈಗ ನೋಡಿ, ಮೀಡಿಯಾ ಅನ್ನೋದಕ್ಕಿಂತ ದೇಶದ ಆರೋಗ್ಯ ಸಚಿವಾಲಯದಿಂದ ಇಂಥದ್ದೊಂದು ವಿಚಾರ ಹೊರ ಬಂದಿದೆ. ಹಾಗಾದ್ರೆ ಚೀನಾ ಈ ವೈರಸ್ ಹರಡ್ತಿರೋದನ್ನ ಮುಚ್ಚಿಡ್ತಾ ಇದೆಯಾ ಹೇಗೆ ಅಂತ? ಫಸ್ಟ್ ಆಫ್ ಆಲ್ ನೋಡಿ, ಇಲ್ಲಿ ನಮ್ಗೆ ಆ ತರದ್ದು ಯಾವುದು ಕಂಡು ಬಂದಿಲ್ಲ. ಓಕೆ, ಆಮೇಲೆ ಅದು 14 ವರ್ಷದ ಕೆಳಗಡೆ ಮಕ್ಕಳಿಗೆ ಬರುತ್ತೆ ಅಂತ ಹೇಳ್ತಾರೆ. ನನ್ನ ಮಗ ಬಂದ್ಬಿಟ್ಟು 13 ವರ್ಷ ಅವನಿಗೆ. ಅವನು ಇಲ್ಲಿ ಚೈನೀಸ್ ಸ್ಕೂಲ್ 8th ಗ್ರೇಡ್ ಅಲ್ಲಿ ಹೋಗ್ತಾನೆ. ಅವ್ರ ಕ್ಲಾಸ್ ಆಯ್ತು, ಅವ್ರ ಕ್ಲಾಸ್ಮೇಟ್ಸ್ ಆಯ್ತು, ಅವ್ರು ಯಾರಿಗೂ ಬಂದಿಲ್ಲ ಇಲ್ಲಿ. ಆಮೇಲೆ ಸೋಷಿಯಲ್ ಗ್ಯಾದರಿಂಗ್, ಪಬ್ಲಿಕ್ ಗ್ಯಾದರಿಂಗ್ ಅಲ್ಲಿ ಏನು ರೆಸ್ಟ್ರಿಕ್ಷನ್ಸ್ ಇಲ್ಲ, ಏನು ಇಲ್ಲ. ಶಶಿ ಅವರೇ, ತಾವು ಕೋವಿಡ್ ಸಮಯದಲ್ಲಿ ಚೀನಾದಲ್ಲಿ ಕಂಪ್ಲೀಟ್ ಲಾಕ್ ಡೌನ್ ಆಗಿತ್ತು. ಚೀನಾ ಸಂಪೂರ್ಣವಾಗಿ ಕೆಲ ನಗರಗಳಲ್ಲಂತೂ ಪರಿಸ್ಥಿತಿ ಬಿಗಡಾಯಿಸಿತ್ತು. ಅಂತ ಸಮಯದಲ್ಲಿ ತಾವು ಭಾರತದಲ್ಲಿದ್ರ ಚೀನಾದಲ್ಲಿದ್ರ? ನಾನು ಚೀನಾದಲ್ಲೇ ಇದ್ದೆ ನಾನು. ಆಗ ಹೆಂಗಿತ್ತು ಪರಿಸ್ಥಿತಿ? ಅವಾಗ ಕೋವಿಡ್ ಅಲ್ಲಿ ಲಾಕ್ ಡೌನ್ ಇತ್ತು. ಆಮೇಲೆ ನಾವು ದಿನ ಸ್ವಾಬ್ ಟೆಸ್ಟ್ ಮಾಡಿಸ್ಬೇಕು, ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು, ಮಾಸ್ಕ್ ಹಾಕೋಬೇಕು, ಅದೆಲ್ಲ ಇತ್ತು. ತುಂಬಾ ಸ್ಟ್ರಿಕ್ಟ್ ಆಗೇ ಇತ್ತು ಅವಾಗೆಲ್ಲ. ಆಮೇಲೆ ಬೇರೆ ಕಂಟ್ರಿಯಿಂದ ಬಂದವ್ರಿಗೆಲ್ಲ 21 days 14 days 7 days ಆ ತರ ಕ್ವಾರಂಟೈನ್ ಇರಬೇಕಾಯ್ತು, ಅದೆಲ್ಲ ಇತ್ತು. ಆಮೇಲೆ ನಾವು ಬೇರೆ ಏರಿಯಾಗೆ ಹೋಗಂಗಿಲ್ಲ. ಇದೇ ಸಿಟಿಯಲ್ಲಿದ್ರು ನಾವು ಪಕ್ಕದ ಏರಿಯಾದಲ್ಲೇ ಹೋಗಂಗಿಲ್ಲ. ಫಾರ್ ಎಕ್ಸಾಂಪಲ್ ಬ್ಯಾಂಗ್ಳೂರಲ್ಲಿ ವಿಜಯನಗರದವರು ಜಯನಗರ ಹೋಗಂಗಿಲ್ಲ, ಜಯನಗರದವರು ವಿಜಯನಗರ ಬರೋಂಗಿಲ್ಲ. ಆ ತರ ಎಲ್ಲ ಲಾಕ್ ಡೌನ್ ರೆಸ್ಟ್ರಿಕ್ಷನ್ಸ್ ಎಲ್ಲ ಇತ್ತು. ಶಶಿ ಅವರೇ, ಈಗ ಇಲ್ಲಿ ಟಾಕ್ ಏನಂತ ಹೇಳಿದ್ರೆ, ನಮ್ಮ ಗಣಿಗ ರವಿ ಅವರು ಮಾನ್ಯ ಶಾಸಕರು ಹೇಳ್ತಾರೆ, ಚೀನಾದಲ್ಲಿ ಆಸ್ಪತ್ರೆಗಳೆಲ್ಲ ಭರ್ತಿಯಾಗಿದೆ, ಮಕ್ಕಳ ಬೆಡ್ ಎಲ್ಲ ಭರ್ತಿಯಾಗಿದೆ, ಚೀನಾದಲ್ಲಿ ಇಂಥದ್ದೊಂದು ವೈರಲ್ ಫೀವರ್ ಹರಡ್ತಾ ಇದೆ ಅನ್ನೋದು ಆತಂಕ ಅನ್ನೋ ರೀತಿಯಲ್ಲೆಲ್ಲ ಚರ್ಚೆಗಳಿದ್ದಾವೆ. ತಾವು ನ್ಯೂಸ್ ಚಾನಲ್, ಚೀನಾ ನ್ಯೂಸ್ ಚಾನಲ್ಗಳನ್ನು ನೋಡ್ದಂಗೆ ಆ ರೀತಿ ಸುದ್ದಿಗಳು ತಮ್ಮ ಕಿವಿಗೆ ಕಣ್ಣಿಗೆ ಬಿದ್ದಿದೆಯಾ ಹೇಗೆ? ಇಲ್ಲ, ನೋ, ಬಿದ್ದಿಲ್ಲ. ಇವಾಗ ನಾನು ಇನ್ಫ್ಯಾಕ್ಟ್ ಸ್ಪೆಷಲ್ ನಾನು ಇವತ್ತು ಬೆಳಿಗ್ಗೆ ಚೈನಾ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟೆ ನಾನು ವಿಡಿಯೋ ಮಾಡಿದ್ದೀನಿ ನನ್ನ ಯೂಟ್ಯೂಬ್ ಚಾನಲ್ ತೋರ್ಸೋಕೆ ನಿಜ ಏನನ್ನೋದು. ಆತರ ಏನೂ ಇಲ್ಲ. ಆಮೇಲೆ ಕೆಲವು ನ್ಯೂಸ್ ಚಾನಲ್ ಎಲ್ಲ ನೋಡಿದೆ, ಆಂಬ್ಯುಲೆನ್ಸ್ಗಳ ಪರದಾಟ, ಡಾಕ್ಟರ್ಗಳ ಪರದಾಟ, ಹೆಣಗಳ ಶವಾಗಿ ಅಂತ ಏನೋ ಹೇಳ್ತಾ ಇದ್ದಾರೆ. ಬಟ್ ಅದು ಏನು ನಾನು ಆ ದೃಶ್ಯ ನೋಡಿದೆ. ನಾನು ಇನ್ಫ್ಯಾಕ್ಟ್ ಹೋಗಿದ್ದು ಒಂದು ದೊಡ್ಡ ಹಾಸ್ಪಿಟಲ್ ಹತ್ರ ಹೋಗ್ಬಿಟ್ಟೆ ನಾನು ಸ್ಪೆಷಲ್ ವಿಡಿಯೋ ಮಾಡಿದ್ದು ನಾನು. ಯಾಕೆ ಶಶಿ ಅವರು, ಯಾಕೆ ಚೀನಾ ವೈರಸ್ಸು ಹರಡ್ತಾ ಇದೆ, ಈ ರೀತಿ ಸುದ್ದಿ ಯಾಕೆ ಪದೇ ಪದೇ ಇಂಥ ಚರ್ಚೆಗಳು ಬರುತ್ತೆ, ಇಂಥ ವಿಚಾರಗಳು, ಚೀನಾದಿಂದ ಭಾರತಕ್ಕೆ ಆತಂಕ ಅನ್ನೋದು ಯಾಕೆ ಅಂತ ಶಶಿ ಅವರೇ? ಅದು ನಂಗೆ ಗೊತ್ತಿಲ್ಲ ರೀ, ಅದು ಗೊತ್ತಿಲ್ಲ. ಅದು ಏನಕ್ಕೆ ಬರ್ತಾ ಇದೆ, ಏನಕ್ಕೆ ಅದನ್ನ ನ್ಯೂಸ್ ಹಬ್ಬಿಸ್ತಾ ಇದೆ ಗೊತ್ತಿಲ್ಲ. ಇನ್ನೊಂದು, ನೀವು ಬೇಜಾರು ಮಾಡ್ಕೋಬೇಡಿ, ಈಗ TRPಗೋಸ್ಕರ ಈ ತರ ಮಾಡ್ತಾ ಇದಾರ ಅಂತ
ನೋಡಿ ಅದು ಟಿ ಆರ್ ಪಿ ಅನಿಸ್ತಾ ಇದೆ. ಅನ್ನೋದಕ್ಕಿಂತ ಜನರ ಆರೋಗ್ಯ ಬಹಳ ಮುಖ್ಯ ನಮಗೆ. ನಾವು ಕೊರೋನಾ ಟೈಮಲ್ಲಿ ಟಿ ಆರ್ ಪಿ ಅಂತ ಹೋಗಿದ್ದಿದ್ರೆ ಇಂಥ ದೊಡ್ಡ ದುರಂತ ಎಲ್ಲ ನೋಡಿ ಎಷ್ಟು ಜನ ಕ್ವಾರಂಟೈನ್ ಆದ್ರು, ಎಷ್ಟು ಜನ ಸೆಲ್ಫ್ ಕ್ವಾರಂಟೈನ್ ಮಾಡ್ಕೊಂಡ್ರು, ಎಷ್ಟು ಜನ ಇದ್ರ ಬಗ್ಗೆ ತಿಳ್ಕೊಂಡಿದ್ರಿಂದಾಗಿ ಎಷ್ಟು ಜೀವ ಉಳಿತು. ಟಿ ಆರ್ ಪಿ ಅನ್ನೋ ಪ್ರಶ್ನೆ ಬರೋದಿಲ್ಲ ಆರೋಗ್ಯದ ವಿಚಾರ ಬಂದಾಗ. ಶಶಿ ಅವರೇ, ಕರೆಕ್ಟ್ ನೀವು ಹೇಳಿದ್ದು ಕರೆಕ್ಟ್. ಆಮೇಲೆ ಇನ್ನೊಂದು ನಾನೇನಂದ್ರೆ ನಾನು ತುಂಬಾ ನ್ಯೂಸ್ ಎಲ್ಲ ನೋಡಿದೆ ನಾನು, ಮೀಡಿಯಾಗಳು. ತಾವು ಮಾತಾಡಿ ಹಿಂಗಿದೆ ಅಂತ ಹೇಳೋದು ಬಹಳ ಉತ್ತಮವಾದದ್ದು. ಅಥವಾ ಒಂದು ವಿಚಾರ ಜನಕ್ಕೆ ತಲುಪಿದೆ ನೋಡಿ, ಹಿಂಗಿಲ್ಲ ಅನ್ನೋ ಪರಿಸ್ಥಿತಿ ಗೊತ್ತಾಗಿದೆ, ಅದಕ್ಕೋಸ್ಕರ ನಿಮ್ಮನ್ನ ನಾವು ಲೈವ್ ತಗೊಂಡು ನೋಡಿ ನೀವಿರುವಂತ ಜಾಗದಲ್ಲಿ ಹಿಂಗಿದೆ, ಆಸ್ಪತ್ರೆಯಲ್ಲಿ ಹೋದ್ರಿ ಅಂತ ಹೇಳಿದ್ರಿ ನೀವು. ಬಹಳ ಉತ್ತಮ ವಿಚಾರ. ಮತ್ತೆ ಜನ ಭಯ ಪಡೋದು ಬೇಡ ಅನ್ನೋ ವಿಚಾರ ನೋಡಿ. ನಾವೀಗ ನಿಮ್ಗೆ ಹೇಳಿಲ್ಲ ಅಥವಾ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಿಲ್ಲ ಅಂತ ಹೇಳಿದ್ರೆ ಜನ ಆ ಆತಂಕದಲ್ಲೇ ಇರ್ತಾ ಇದ್ರು ಅಲ್ವಾ? ಅದಕ್ಕೆ ನಾನು ಅದೇ ಕರೆಕ್ಟ್ ಸರ್, ಅದಕ್ಕೆ ನಿಮ್ಗೆ ಸಪೋರ್ಟ್ ಮಾಡ್ತಿದ್ದೀನಿ ನಾನು. ಇನ್ನೊಂದು ವಿಷಯ ನಿಮಗೆ ಏನ್ ಹೇಳ್ಬೇಕಂದ್ರೆ, ನಿಮಗೆ ಓವರ್ ಆಲ್ ಮೀಡಿಯಾ, ನೀವು ಅಷ್ಟೇ ಅಲ್ಲ ಎಲ್ಲ ಮೀಡಿಯಾದವ್ರಿಗೆ ನಂದು ಏನ್ ಮೆಸೇಜ್ ಅಂದ್ರೆ, ಅನ್ವೆರಿಫೈಡ್ ವಿಡಿಯೋ ಅಂತ ನೀವು ತೋರಿಸ್ತೀರಾ, ಅದು ಸ್ಟಾಪ್ ಮಾಡಿ, ಅದನ್ನ ತೋರಿಸಬಾರ್ದು. ನೀವು ವೆರಿಫೈ ಮಾಡಿ ತೋರಿಸಿ ವಿಡಿಯೋಗಳನ್ನ. ಯಾವ್ದೋ ಒಂದು ಹಳೆ ವಿಡಿಯೋನ ಯಾವ್ದೋ ಹಾಸ್ಪಿಟಲ್ ಯಾವ್ದೋ ಹಳೆ ವಿಡಿಯೋ ತೋರಿಸ್ಬಿಟ್ಟು ಏನೇನೋ ಹೇಳ್ಬಿಟ್ಟು ಇದು ಅನ್ವೆರಿಫೈಡ್ ಅಂತ ನೀವು ಮೂಲೆಯಲ್ಲಿ ಚಿಕ್ಕದಾಗಿ ಬರ್ದಿರ್ತಾರೆ ಅನ್ವೆರಿಫೈಡ್ ಅಂತ, ಅದನ್ನ ನೀವು ಸ್ಟಾಪ್ ಮಾಡ್ಬೇಕು ಸರ್. ಅದು ನಮ್ಮ ಮಾಧ್ಯಮದಲ್ಲಿ ರಿಪಬ್ಲಿಕ್ ಕನ್ನಡದಲ್ಲಿ ಆ ರೀತಿ ಆಗ್ಲಿಕ್ಕಿಲ್ಲ. ಥ್ಯಾಂಕ್ ಯು ಸೋ ಮಚ್ ಶಶಿ ಶಿರಗುಪ್ಪಿ.